ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾಮ್ಸ್ ಮ್ಯಾಜಿಕ್ ಲೈಫ್ ಸ್ಟೈಲ್. ನನ್ನ ಮತ್ತೊಂದು ಹೊಸದೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಸಂಡೆಯ ಈ ವ್ಲಾಗನ್ನು ಹಾಕ್ತಾ ಇದ್ದೀನಿ. ಸಂಡೇ ದಿನ ಆ್ಯಸ್ ಯೂಶುವಲ್ ಸ್ಪೆಷಲ್ ಆಗಿರುತ್ತೆ. ಯಾಕೆಂತಂದರೆ ಯಾವುದೇ ರೀತಿಯ ಅವಸರ ಇರೋದಿಲ್ಲ. ಬೇಗ ಬೇಗ ಕೆಲಸ ಮಾಡ್ಕೋಬೇಕು, ಮಕ್ಕಳಿಗೆ ಸ್ಕೂಲ್ ಪ್ಯಾಕ್ ಮಾಡಬೇಕು ಅನ್ನೋ ಯಾವುದೇ ರೀತಿಯಾದಂತಹ ಗಡಿಬಿಡಿ ಇರೋದಿಲ್ಲ. ಸೊ ಆ್ಯಸ್ ಯೂಶುವಲ್ ನಂದು ಇದೇ ರೀತಿಯಾಗಿ ಇತ್ತು. ಇನ್ನು ಬೆಳಗ್ಗೆ ಟಿಫನ್ಗೆ ತಾಳಿಪಟ್ಟು ಮಾಡೋಣ ಅಂದ್ಕೊಂಡು ಒಂದು ಪ್ಲ್ಯಾನನ್ನು ಆಯಿತು. ಅದ್ರ ಜೊತೆ ಮೊದಲು ಕಾಫಿಯನ್ನು ಮಾಡಿಕೊಂಡು ಕುಡಿದ್ವಿ. ಏಕೆಂತಂದರೆ ಕಾಫಿ ಕುಡಿದ ಮೇಲೆ ತಾನೇ ಎಲ್ಲ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಕಾಫಿಯನ್ನು ಕುಡಿದ್ಬಿಟ್ಟು ಇನ್ನೂ ಒಂದು ಕಡೆ ಹಿಟ್ಟನ್ನು ಬೇಯಕ್ಕೆ ಹಾಕಿದ್ವಿ. ಈ ಹಿಟ್ಟನ್ನು ಬೇಯೋದಕ್ಕೆ ನಾವು ಮೊದಲು ಹಿಟ್ಟನ್ನು ಬೇಯಿಸ್ಕೊಳ್ತೀವಿ ತಾಳಿಪಟ್ಟು ಮಾಡೋದಕ್ಕೆ. ನಂತರ ಆ ಒಂದು ಹಿಟ್ಟನ್ನು ನಾದ್ಕೋತೀವಿ. ಹಾಗೂ ಕೆಲವೊಬ್ಬರು ಈ ಹಿಟ್ಟಿಗೆ ಅಂದರೆ ಹಸಿ ಹಿಟ್ಟಿಗೆ ಎಲ್ಲ ಸೊಪ್ಪುಗಳನ್ನು ಹಾಕಿಬಿಟ್ಟು ಬಳಸಿಬಿಟ್ಟು ತಾಳಿಪಟ್ಟನ್ನ ಮಾಡ್ತಾರೆ. ಅದು ಟೇಸ್ಟು ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಹಿಟ್ಟನ್ನು ಬೇಯಿಸ್ಕೊಂಡು ಹಾಕೋದ್ರಿಂದ ಇದು ಒಂದು ರೀತಿಯ ಟೇಸ್ಟು ಚೇಂಜ್ ಬರುತ್ತೆ. ಮತ್ತು ನಾವು ಈ ಒಂದು ತಾಳಿಪಟ್ಟಿಗೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕೋತೀವಿ. ಅಂದರೆ ನಾದ್ಕೊಳ್ಳುವಾಗ ಅಂದರೆ ರೊಟ್ಟಿ ಹೇಗೆ ನಾದ್ಕೊಳ್ತೀವೋ ಅದೇ ರೀತಿಯಾಗಿ ಈ ಒಂದು ಹಿಟ್ಟನ್ನು ಬೇಯಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ನಾದ್ಕೋಬೇಕು. ಇದ್ರ ಜೊತೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವುಗಳನ್ನ ಸಣ್ಣದಾಗಿ ಚಿಕ್ಕದಾಗಿ ಹೆಚ್ಕೊಳ್ತಾ ಹೋಗಬೇಕು. ಎಷ್ಟು ಚಿಕ್ಕದಾಗಿ ತರಕಾರಿಗಳನ್ನು ಅಥವಾ ಸೊಪ್ಪನ್ನು ಹೆಚ್ಕೊಳ್ತೀವೋ ಅಷ್ಟು ಚೆನ್ನಾಗಿ ತಾಳಿಪಟ್ಟು ಬರ್ತಾ ಹೋಗುತ್ತೆ. ಮತ್ತು ನಮಗೆ ಉದ್ದುವಾಗ ಯಾವುದೇ ರೀತಿ ಗಂಟು ಅನ್ನೋ ಥರ ಅನಿಸೋದಿಲ್ಲ. ಹಾಗಾಗಿ ನಾನು ಈ ಒಂದು ಚಾಪರಲ್ಲಿ ಈರುಳ್ಳಿನ ಹೆಚ್ಚುತ್ತೀನಿ. ಯಾಕಂತಂದರೆ ಇದು ತುಂಬ ಸಣ್ಣದಾಗಿ ಚಿಕ್ಕದಾಗಿ ಬರುತ್ತೆ ಈರುಳ್ಳಿ ಅಂತ ಹೇಳ್ಬಿಟ್ಟು ಹೆಚ್ಕೊಳ್ಳೋದ್ರಿಂದ ಉದ್ದುವಾಗ ತಾಳಿಪಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ಸಿಕ್ಕೊಳ್ಳೋದಿಲ್ಲ, ಎಲ್ಲೂ ಕೂಡ ಅಂಟೋದಿಲ್ಲ, ಗಂಟು ಅಂತ ಬರೋದಿಲ್ಲ. ತುಂಬ ಚೆನ್ನಾಗಿ ತೆಳ್ಳಗೆ ಬರುತ್ತೆ. ತೆಳ್ಳಗೆ ತಾಳಿಪಟ್ಟು ತುಂಬ ತೆಳ್ಳಗೆ ಬಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಈ ಸಂಡೇ ಆಗಿರೋದ್ರಿಂದ ನನ್ನ ಮಗನ ಎಕ್ಸಾಮ್ ಕೂಡ ನಡೀತಾ ಇರೋದೆ. ಹಾಗಾಗಿ ಅವನು ಕೂಡ ಬೆಳಗ್ಗೆ ಬೇಗ ಎದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದ. ಇದ್ರ ಮಧ್ಯೆ ಸ್ವಲ್ಪ ನಾನು ಹೇಳ್ಕೊಡ್ತಾ ಇದ್ದೆ. ಆಲ್ರೆಡಿ ನಾನು ಎಕ್ಸಾಮ್ಗೆ ನನ್ನ ಮಗನಿಗೆ ಈಗ 1 ವೀಕಿಂದಾನೇ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಹಾಗಾಗಿ ಕೆಲವೊಂದು ಪ್ರಾಕ್ಟೀಸ್ ಪೇಪರ್ಸ್ಗಳನ್ನು ರೆಡಿ ಮಾಡಿಟ್ಟಿದ್ದೆ. ಹಾಗಾಗಿ ನಾವು ಹೆಚ್ಚು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರು ಎಕ್ಸಾಮಲ್ಲಿ ಪರ್ಫೆಕ್ಟಾಗಿ ಬರ್ಬೋದು. ಮತ್ತು ಎಕ್ಸಾಮಲ್ಲಿ ಯಾವುದೇ ರೀತಿ ಅವರಿಗೆ ಭಯ ಆಗೋದಿಲ್ಲ. ಹಾಗಾಗಿ ನಾನು ಈ ಒಂದು ಇನ್ಫಾರ್ಮೇಷನ್ನ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಮಕ್ಕಳಿಗೆ ಯಾವ ರೀತಿಯಾಗಿ ಓದಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಆ ಒಂದು ವಿಡಿಯೋವನ್ನು ನೀವು ಚೆಕ್ ಮಾಡಬಹುದು. ಮತ್ತು ನೀವು ನೋಡ್ತಾ ಇದ್ದೀರಲ್ಲ ತಾಳಿಪಟ್ಟು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ತೆಳುಗೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಬೇಯಿಸ್ಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಇದಕ್ಕೆ ನಾವು ಚಟ್ನಿಯನ್ನು ಮಾಡಿದ್ವಿ. ಮಕ್ಕಳು ಆ್ಯಸ್ ಯೂಶುವಲ್ ಚಟ್ನಿಯನ್ನು ತಿನ್ನೋದಿಲ್ಲ, ಹಾಗೆ ತಿಂತಾರೆ. ಇನ್ನು ದೊಡ್ಡವರಿಗೆ ನಮಗೆ ಚಟ್ನಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಮನ್ ಆಗಿ ಚಟ್ನಿ ಮಾಡ್ತೀವಿ. ಇನ್ನು ತುಪ್ಪ ಹಚ್ಕೊಂಡು ಈ ಒಂದು ತಾಳಿಪಟ್ಟು ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ನಾನು ಸಾಮಾನ್ಯವಾಗಿ ಸಂಡೇ ದಿನ ಈ ಒಂದು ತಾಳಿಪಟ್ಟು ಈ ರೀತಿಯಾದಂತಹ ತಿಂಡಿಗಳನ್ನ, ಪರೋಟ ಆಗಿರ್ಬೋದು, ಈ ಥರದ್ದೆಲ್ಲ ತಿಂಡಿಗಳನ್ನ ನಾನು ಸಂಡೇ ಮಾಡ್ತೀನಿ. ಯಾಕೆಂದರೆ ಟೈಮ್ ಹೆಚ್ಚಾಗಿರುತ್ತೆ, ಯಾವುದೇ ಅವಸರ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮನೆಯವ್ರದ್ದು ಎಲ್ಲರದ್ದು ತಿಂಡಿ ಆಗಿತ್ತು. ಕೊನೆಗೆ ನಾನು ತಿಂಡಿ ತಿಂತಾ ಕೂತಿದ್ದೀನಿ. ಏಕೆಂತಂದರೆ ಎಲ್ಲ ಕೆಲಸ ಆದಮೇಲೆ ನಿಧಾನವಾಗಿ ತಿಂಡಿ ತಿಂದರೆ ಒಂದು ಸಮಾಧಾನವಾಗಿ ತಿನ್ಬೋದು ಅಂತ ಹೇಳಿ. ಇನ್ನು ನನ್ನ ಮಗ ಕೂಡ ಪ್ರಾಕ್ಟೀಸ್ ಪೇಪರ್ಸಲ್ಲಿ ಬರೀತಾ ಕೂತಿದ್ದ. ಸ್ವಲ್ಪ ಮಧ್ಯೆ ಹೋಗಿ ಹೇಳ್ಕೊಡ್ತಾ ಹೋಗಬೇಕು. ಇನ್ನು ಅವನು ಇದು ಬರೆದಿರ್ತಕ್ಕಂಥ ಡ್ರಾಯಿಂಗು, ಪೇಂಟಿಂಗ್ ಅವ್ನು ಮಾಡಿರ್ತಕ್ಕಂಥದ್ದು, ಇದನ್ನು ಹಾಗೆ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಅವನಿಗೆ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವಾಗವಾಗ ಏನಾದರೂ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ಮತ್ತು ಇನ್ನು ನಾವು ಈ ರೀತಿಯಾಗಿ ಪ್ರಾಕ್ಟೀಸ್ ಪೇಪರ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಎಕ್ಸಾಮ್ಸ್ ಟೈಮಲ್ಲಿ ತುಂಬಾ ಚೆನ್ನಾಗಾಗುತ್ತೆ, ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಒಂದು ಎಕ್ಸಾಮ್ಸಲ್ಲಿ ಆ ಒಂದು ಎಕ್ಸಾಮ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ನಾಲೆಡ್ಜ್ ಇವರಿಗೆ ಸಿಗ್ತಾ ಹೋಗುತ್ತೆ. ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ. ಇನ್ನು ನನ್ನ ಚಿಕ್ಕ ಮಗನ ಆಟ ನೋಡಿ ಇಲ್ಲಿ ಹೇಗಿದೆ ಅಂದರೆ, ನಾವು ಕೆಳಗಡೆ ಓದ್ತಾ ಇದ್ರೆ ಅವನು ಮೇಲೆ ಹೋಗ್ಬಿಟ್ಟು ಚೆನ್ನಾಗಿ ಬುಕ್ಸ್ ಎಲ್ಲ ಹರಡ್ಬಿಟ್ಟಿದ್ದ. ಎಲ್ಲಾದರೂ ಹೋಗ್ಬಿಟ್ಟು ಏನಾದರೂ ಒಂದು ಕೆಲಸ ಮಾಡಿಟ್ಟಿರ್ತಾನೆ ಅವನು. ಮನೆಯಲ್ಲಿ ಒಬ್ಬರು ಈ ಥರ ಮಾಡೋರು ಇರಲೇಬೇಕಲ್ವಾ. ಮತ್ತು ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.